ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಇದಕ್ಕಿನ ಬೇಳೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ. ಅದಕ್ಕೆ ಹುರ್ಕೊಂಡಿರೋ ರವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣಗೆ ಹೆಚ್ಕೊಂಡಿರೋ ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ, ಆಲೂಗಡ್ಡೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕಿನ ಬೇಳೆನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಮಾಡೋಕ್ಕೆ ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅದು ಸೌಂಡ್ ಬರಬೇಕು. ಅದಾದಮೇಲೆ ನಾವು ಹಾಕ್ಕೋಬೇಕು. ಬೇರೆ ಏನಾದರೂ ಇದ್ದರೆ ಬೇರೆ ಅಂದರೆ ನಾನು ಡೈರೆಕ್ಟ್ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ಕೋಬೋದು ಒಗ್ಗರಣೆಗೆ. ಸೊ ನಾನು ಅದನ್ನು ಹಾಕ್ಕೊಂಡಿಲ್ಲ, ಅದನ್ನು ಸ್ಕಿಪ್ ಮಾಡಿ ನಾನು ಆನಿಯನ್ ಹಾಕ್ತಿದ್ದೀನಿ. ಆನಿಯನ್ ಸ್ವಲ್ಪ ಕೆಂಪಗಾದಮೇಲೆ ಇದು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಆ್ಯಸಿಡಿಟಿಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿನ ಪ್ರಿಫರ್ ಮಾಡಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಬೀನ್ಸ್ ಹಾಕ್ಕೊಳ್ತಿದ್ದೀನಿ. ಬೀನ್ಸು ಸ್ವಲ್ಪ ಬೆಂದಮೇಲೆ ನಾವು ಕ್ಯಾರೆಟ್ ಹಾಕ್ಕೋಬೋದು. ಇದಕ್ಕೆ ಬೇಕು ಅಂದರೆ ನಾವು ಇದು ಸೇರಿಸ್ಕೋಬೋದು, ಏನು ಬಟಾಣಿ ಸೇರಿಸ್ಕೋಬೋದು. ನಾನು ಇದಕ್ಕಿನ ಬೇಳೆ ಹಾಕ್ತಿರೋದ್ರಿಂದ ಅದೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿ ಸ್ವಲ್ಪ ಲೈಟಾಗಿರಲಿ, ಹೆವಿ ವೆಜಿಟೇಬಲ್ಸ್ ಹಾಕೋದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಜಸ್ಟ್ ಲೈಟಾಗಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಸಣ್ಣಗೆ ಹಚ್ಕೋಬೇಕು, ಯಾಕಂದರೆ ಅದು ಗಟ್ಟಿರೋದ್ರಿಂದ ಜಾಸ್ತಿ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಾನು ಆಲೂಗಡ್ಡೆ ಹಾಕ್ಕೊಳ್ತಿದ್ದೀನಿ. ಆಲೂಗಡ್ಡೆ ಯಾಕೆ ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಅದೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಫಸ್ಟೇ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಸೊ ಅದಾದಮೇಲೆ ತರಕಾರಿ ಎಲ್ಲ ಆದಮೇಲೆ ನಾನು ಆಲೂಗಡ್ಡೆ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಅದಕ್ಕೆ ನಾವು ಇದು ಮಾಡ್ಕೊಬೇಕು, ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಫಸ್ಟೇ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಟೊಮೆಟೊ ಹುಳಿ ರಸ ಸೇರೋದ್ರಿಂದ ಅದು ಬೇಗ ವೆಜಿಟೇಬಲ್ಸ್ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ತರಕಾರಿ ಎಲ್ಲ ಬೆಂದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಸ್ವಲ್ಪ ಬೇಯಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕಂದ್ರೆ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಟೊಮೊಟೊ. ಸೊ ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಂದಮೇಲೆ ನಾವು ಲಾಸ್ಟಲ್ಲಿ ಇದಕ್ಕಿನ ಬೇಳೆ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಅರ್ಧ ಬೇಯಿಸಿಟ್ಕೊಂಡಿರೋದ್ರಿಂದ ಲಾಸ್ಟಲ್ಲಿ ಹಾಕ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಒಂಥರ ಮೆತ್ತಕ್ಕಾಗ್ಬಿಡುತ್ತೆ ಜಾಸ್ತಿ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಕ್ವಾಂಟಿಟಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ 1 ಕಪ್ ರವೆ ತೊಗೊಂಡು 2 ಕಪ್ ಇದು ನೀರು ತೊಗೊಳ್ತೀನಿ. ಸೊ ನಾನು ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪನೇ ರವೆ ಹಾಕ್ಕೊಂಡು ಸ್ವಲ್ಪನೇ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದೇ ಸತಿ ಹಾಕ್ಕೋಬಾರ್ದು, ಯಾಕಂದರೆ ಅದು ಗಂಟು ಕಟ್ಬಿಡುತ್ತೆ ರವೆ. ಆದ್ದರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ತಿರ್ಗಿಸ್ಕೊಳ್ತಾ ಇರ್ತೀನಿ. ಗಂಟು ಕಟ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ, ಮತ್ತು ಅದು ಆರೋದ್ಮೇಲೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಸೊ ಈ ಥರ ನೋಡಿ ಆಲ್ರೆಡಿ ಗಂಟು ಕಟ್ತು ನೋಡಿ, ಈ ಥರ ಬಿಡಿಸ್ಕೊಬೇಕು. ಈ ಥರ ಮಾಡಿಕೊಂಡು ಜಾಸ್ತಿ ಮೆತ್ತಕ್ಕೂ ಆಗಬಾರ್ದು, ಜಾಸ್ತಿ ಗಟ್ಟಿಯಾಗಬಾರ್ದು. ಗಟ್ಟಿಯಾಗಾದರೆ ಮಧ್ಯಾಹ್ನ ಶೋಳೆ ತಿನ್ನೋಕ್ಕಾಗೋದಿಲ್ಲ, ಜಾಸ್ತಿ ಮೆತ್ತಕ್ಕಾದರೂ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮಾಗಿ ನೋಡ್ಕೊಂಡು ಹಾಕ್ಕೊಂಡು ಕೊನೆಯಲ್ಲಿ ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ನೋಡಿ, ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ನನಗೆ ಹೇಳಿ. ಥ್ಯಾಂಕ್ ಯು.